ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಅಚ್ಚರಿಯ ಸೀಕ್ರೆಟ್. ಕರ್ನಾಟಕ ಕಾಂಗ್ರೆಸ್ ಸಿಎಂ ಕುರ್ಚಿ ಮತ್ತು ನಾಯಕತ್ವದ ವಿಚಾರದಲ್ಲಿ ಯತೀಂದ್ರ ಸ್ಟೇಟ್ಮೆಂಟಿಗೆ ಸಂಚಲನ ಸೃಷ್ಟಿ ಮಾಡಿದ ಬೆನ್ನಲ್ಲೇ ಅಸಲಿ ವಿಚಾರ ಹೊರಗಡೆ ತೆರೆದುಕೊಳ್ತಾ ಇದೆ. ಅಧ್ಯಕ್ಷ ಕುರ್ಚಿಯ ಬಗ್ಗೆ ಯಾವ ರೀತಿಯ ರಣತಂತ್ರ ರೆಡಿ ಆಗಿದೆ? ಹಾಗಾದ್ರೆ ಹೈಕಮಾಂಡ್ ಮನವೊಲಿಸುವ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗಿದೆ. ಡಿಕೆ ಸದ್ಯ ಯತೀಂದ್ರ ಸಿದ್ದರಾಮಯ್ಯ ಮಾತಿಗೆ ಕೌಂಟರ್ ಕೊಟ್ಟಿದ್ದಾರೆ. ಅದೆಲ್ಲ ಈಗ ಚರ್ಚೆಗೆ ಬಂದಿರೋ ಹೊತ್ತಲ್ಲೇ ಕೈಪಾಳ್ಯದಲ್ಲಿ ಅಸಲಿಗೆ ನಡೀತಿರೋದೇನು ರಿಪೋರ್ಟ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಎಲ್ಲ ತಯಾರಿಗಳನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೈಕಮಾಂಡೇ ಆಶೀರ್ವಾದ ಮಾಡುತ್ತೆ, ಅಧಿಕಾರಕ್ಕೆ ಶಾಸಕರ ಬಲ ಬೇಕಾಗಿಲ್ಲ ಅನ್ನೋ ತನಕ ಓಪನ್ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ ಸಿದ್ದು ಬಣ ಅಲರ್ಟ್ ಆಯಿತು. ಮತ್ತೊಂದು ಕಡೆ ಸಿದ್ದು ಬಣದ ನಿದ್ದೆಗೆಡಿಸಿದ್ದು ಪ್ರಿಯಾಂಕ್ ಖರ್ಗೆ ಅವರ ಅಬ್ಬರ. ಅವರ ವೇಗ ಇದ್ದಕ್ಕಿದ್ದಂತೆ ಜಾಸ್ತಿ ಆಗ್ತಿರೋದು ಕರ್ನಾಟಕ ಕಾಂಗ್ರೆಸ್ ಅಲ್ಲಿ, ಕರ್ನಾಟಕ ಪಾಲಿಟಿಕ್ಸ್ ಅಲ್ಲೇ ಈಗ ಪ್ರಿಯಾಂಕ್ ಖರ್ಗೆ ಅವರ ಸುತ್ತವೇ ವಿಚಾರಗಳು ನಡೀತಿದ್ದಾವೆ. ಅದರ ಅರ್ಥ ಏನು? ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ಬಗೆಯ ದೊಡ್ಡ ಅವಕಾಶ ಒದಗಿ ಬಂದರೆ, ಅಂಥ ಚಾನ್ಸ್ ಸಿಕ್ಕಿದ್ರೆ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಫಾರ್ಮುಲಾ ರೆಡಿ ಆಗಿದೆಯಾ? ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿ ಇವರು ಡಿ ಸಿ ಎಂ ಆಗ್ತಾರೆ ಅನ್ನೋ ಚರ್ಚೆ ಒಂದು ಕಡೆ, ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಕುರ್ಚಿ ಬಿಟ್ಟು ಕೊಡಬೇಕಾಗಬಹುದು ಅಂಥ ಸಮಯದಲ್ಲಿ. ಆ ಅಧ್ಯಕ್ಷ ಕುರ್ಚಿಯಲ್ಲಿ ಕೂರೋದಕ್ಕೆ ಯಾರ್ಯಾರು ತಯಾರಿ ಮಾಡ್ತಿದ್ದಾರೆ, ಇಂಥದ್ದೆಲ್ಲ ಚರ್ಚೆ ಜೋರಾಗಿದೆ. ಒಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಯಾವುದಾದ್ರೂ ಆಗಲಿ ದೊಡ್ಡ ಕುರ್ಚಿಗಾಗಿ ತಯಾರಿ ಶುರು ಮಾಡಿದ್ದಾರೆ. ಹೇಳಿ ಕೇಳಿ ಅವರು AICC ಅಧ್ಯಕ್ಷರ ಮಗ ಬೇರೆ. ಅದು ಬಹುಶಃ ಸಿದ್ದು ಕ್ಯಾಂಪನ್ನು ಡಿಸ್ಟರ್ಬ್ ಮಾಡಿರುತ್ತೆ. ಡಿ ಕೆ ಮತ್ತು ಜೂನಿಯರ್ ಖರ್ಗೆ ಕಾಂಬಿನೇಷನ್. ಈಗ ನೋಡಿ, ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಏಕಾಏಕಿಯಾಗಿ ಮುಂಚೂಣಿಗೆ ತಂದಿದ್ದಾರೆ. ಅದು ಕೂಡ ಸಿದ್ದರಾಮಯ್ಯನವರ ಪುತ್ರನೇ ಈ ಮಾತನ್ನು ಆಡಿರೋದು. ಅವರೇ ಉತ್ತರಾಧಿಕಾರಿ, ಅವರ ಬೆನ್ನಿಗೆ ನಮ್ಮ ಬಲ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಕಂಪನ ಸೃಷ್ಟಿ ಮಾಡ್ತು. ಸಿದ್ದು ಟೀಮ್ ಈಗ ರೆಡಿಯಾಗೇ ಬಿಟ್ಟಿದೆ ಮುಂದಾಗುವ ಬೆಳವಣಿಗೆಗೆ ಉತ್ತರ ಕೊಡೋದಿಕ್ಕೆ ಅಂತ. ಸೊ ನಾನು ಆಗೇ ಆಗ್ತೀನಿ, ಹೈಕಮಾಂಡ್ ಆಶೀರ್ವಾದ ನವೆಂಬರಲ್ಲಿ ಸಿಕ್ಕೇ ಸಿಗತ್ತೆ, ನವೆಂಬರ್ ತನಕ ನಾನು ಸೈಲೆಂಟ್ ಆಗಿರ್ತೀನಿ, ಅಲ್ಲಿಂದ ಶುರುವಾಗತ್ತೆ ಅಂತ ಆಪ್ತರ ಬಳಿ ಹೇಳಿಕೊಂಡಿರೋ ಡಿ ಕೆ ಶಿವಕುಮಾರ್. ಸೋನಿಯಾ ಗಾಂಧಿ ಅವರು ಮಾತು ಕೊಟ್ಟಿದ್ದಾರೆ, ಬಿಹಾರ ಚುನಾವಣೆ ಆದ ಮೇಲೆ ನಡೆಯುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿರೋ ಡಿ ಕೆ ಈ ಕಡೆ ಆ ರೀತಿ ಏನಾದರೂ ಅವಕಾಶ ಸಿಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡಿದ್ರೆ, ಅಥವಾ ಹೈಕಮಾಂಡ್ ಕೈ ಹಾಕಿದ್ರೆ ನಮ್ಮ ಪ್ಲಾನು ರೆಡಿ ಆಗಿದೆ ಅಂತ ದಾಳ ಉರುಳಿಸೇ ಬಿಟ್ಟ ಸಿದ್ದು ಬಣ. ಸತೀಶ್ ಜಾರಕಿಹೊಳಿ ಅವರು ಈಗ ಮುಂದಿನ ನಾಯಕರು ಅನ್ನೋ ಘೋಷಣೆಯೇ ಮೊಳಗದಂತಾಯಿತು. ಅದರ ಅರ್ಥ ಏನು? ಅಧ್ಯಕ್ಷ ಕುರ್ಚಿಯಲ್ಲಿ ದಲಿತ ಸಮುದಾಯಕ್ಕೆ SC ST ಕೊಡ್ತಾರೆ ಅಂದರೆ ಅದಕ್ಕೂ ಕೂಡ ಅರ್ಹರಿದ್ದಾರೆ. ಇಲ್ಲ ಯಾವುದೇ ಬಗೆಯ ದೊಡ್ಡ ಸ್ಥಾನಮಾನ ಸಿದ್ದರಾಮಯ್ಯನವರ ಬಳಿಕ ಈಗ ಯಾರು ಅಂತ ಪ್ರಶ್ನೆ ಬಂದರೆ ಅಲ್ಲಿ ಕಾಣೋರು ಸತೀಶ್ ಜಾರಕಿಹೊಳಿ, ಶಾಸಕರ ಬಲದಲ್ಲೂ ಕೂಡ ಅನ್ನುವಂಥ ಮೆಸೇಜ್ ಇದು. ಯಾಕಂದರೆ ಬೆಳಗಾವಿಯಲ್ಲಿ 40 ಶಾಸಕರನ್ನು ಸೇರಿಸಿದ್ದು ಸುದ್ದಿಯಾಗಿತ್ತು. ಸುರ್ಜೇವಾಲಾ ಅವರು ಮುಂದೆ ಪಟ್ಟಿ ಇಟ್ಟು ನಾನು ಅಧ್ಯಕ್ಷನಾಗಬೇಕು ಅಂತ ಕನಿಷ್ಠ ಈ ಕ್ಷಣಕ್ಕೆ 40 ಶಾಸಕರು ಬಯಸ್ತಿದ್ದಾರೆ. ನೀವು ಒಂದು ದಿನ ಇಲ್ಲಿ ಉಳ್ಕೊಂಡ್ರೆ ಅವರನ್ನು ಮಾತಾಡಿಸ್ತೀನಿ ಅಂತ ಅವರು ಓಪನ್ ಆಗಿ ಹೇಳಿಕೊಂಡಿದ್ದೆಲ್ಲ ಜೋರು ಚರ್ಚೆ ಆಗಿತ್ತು. ಏರ್ಪೋರ್ಟಲ್ಲಿ ಹೋಗಿ ಚರ್ಚೆ ಮಾಡಿ ಬಂದರು ಸತೀಶ್ ಜಾರಕಿಹೊಳಿ ಅವರು ಅಂತ. ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು 2024 ಚುನಾವಣೆ ಆದಮೇಲೆ, ಲೋಕಸಭೆ ಆದಮೇಲೆ ಇಳಿಬೇಕವರು, ಬದಲಾಗ್ತಾರೆ ಅಂತ ಬರೆದು ಕೊಟ್ಟಿರೋದೇ ಇದೆ ಮೇಲ್ನವರು ಅನ್ನೋ ತನಕ ಓಪನ್ ಆಗಿ ಮಾತಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಗೊಂದಲ ಇದೆ, ಅದಕ್ಕೆ ಫುಲ್ ಸ್ಟಾಪ್ ಹಾಕಲಿ ಹೈಕಮಾಂಡ್ ಅಂತ. ಈಗ ಗೊಂದಲ ಬಗೆಹರಿತಿಲ್ಲ, ಡಿ ಕೆ ಶಿವಕುಮಾರ್ ಅವ್ರು ಬಿಡ್ತಿಲ್ಲ. ಸೊ ನಾವು ಈಗ ತಡ ಮಾಡೋ ಹಾಗಿಲ್ಲ, ಪಟ್ಟು ಹಾಕಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಅಖಾಡಕ್ಕೆ ಧುಮುಕಿರೋದು. ಶಾಸಕರ ನಂಬರ್ಸ್ ಜೊತೆ ಆಯ್ತು ನೋಡೇ ಬಿಡೋಣ, ಡಿ ಕೆ ಶಿವಕುಮಾರ್ ಅವ್ರ ಬಳಿ ಇರೋ ನಂಬರ್ ಎಷ್ಟು, ನನ್ನ ಬಳಿ ಇರೋದು ಎಷ್ಟು, ಶಾಸಕರ ಬಲ ಅಂತ ಬಂದರೆ ಮತ್ತು ಅಹಿಂದ ಬಲ ಅಂತ ಬಂದರೆ, ಜಾತಿ ಬಲ ಅಂತ ಬಂದರೆ, ಸಿದ್ದರಾಮಯ್ಯನವರ ಆಶೀರ್ವಾದ ಅಂತ ಬಂದರೆ ಎಲ್ಲ ಕ್ರೈಟೀರಿಯಾ ನನಗೆ ಮ್ಯಾಚ್ ಆಗುತ್ತೆ. ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಾನು ಏನು ಮಾಡಬಲ್ಲೆ, ಏನು ಮಾಡಿದ್ದೀನಿ, ಈ ರೀತಿ ಕಂಪ್ಲೀಟ್ ರಿಪೋರ್ಟ್ ಹಿಡ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. 28ಕ್ಕೆ ಕ್ಲೇಮ್ ಮಾಡೋದು ಹೌದು ಅನ್ನುವಂಥ ಬಿಗ್ ಸ್ಟೇಟ್ಮೆಂಟು ಈಗ ಸತೀಶ್ ಜಾರಕಿಹೊಳಿ ಅವರಿಂದನೂ ಬಂದಿದೆ. ಯತೀಂದ್ರ ಸಿದ್ದರಾಮಯ್ಯನವರು ಅವರೇ ಉತ್ತರಾಧಿಕಾರಿ ಅನ್ನೋ ಅರ್ಥದ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ತೀರ್ಮಾನಿಸುತ್ತೆ, ಟೈಮ್ ಇದೆ, ಬಟ್ ಹೇಳಿದಿನಲ್ಲ 28ಕ್ಕೆ ಕ್ಲೇಮ್ ಮಾಡೋದು ಹೌದು ಅನ್ನುವ ಮೂಲಕ ಅದಕ್ಕೆ ಪೂರ್ವ ತಯಾರಿ ಈಗಿಂದ ಶುರುವಾಗಬಹುದು. ಅಧ್ಯಕ್ಷ ಕುರ್ಚಿಯನ್ನು ಏರುವ ಮೂಲಕ 28ಕ್ಕೆ
ನಾಯಕತ್ವ ಅಧಿಕಾರ ಸಿಕ್ಕಿದ್ರೆ ನಂದೇ ಅಂತ ಹೊರಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅದು ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. ಅದನ್ನು ಬಹಳ ದಿನಗಳಿದೆ, ಕಾದು ನೋಡೋಣ. ನೋಡೋಣ, ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಪಕ್ಷ ತೀರ್ಮಾನ ಮಾಡಬೇಕು ಯಾರು ನಾಯಕರಂತ. ಹೇಳಿಕೆ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಅಂತ ಉತ್ತರಾಧಿಕಾರಿ ಅಂತ ಹೇಳಿದಾರ. ಇಂದ ಲೀಡ್ ಮಾಡ್ತಾರೆ ಅಂತ ಸರ್. ಸಿದ್ದರಾಮಯ್ಯ ಅವ್ರಿಗೆ ವಯಸ್ಸಾಯ್ತು, ಅವರು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ. ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ. ಯಾಕೆಂದ್ರೆ ಅವ್ರ ಹಿಂದೆ ತಮಗೆ ಜ್ಞಾಪಕ ಇದೆಯಾ ಇಲ್ಲ ಗೊತ್ತಿಲ್ಲ, ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು. ಆ ಇದರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ತಪ್ಪಿದ್ಯಾ? ಅಲ್ಲ, ತಾವೆಲ್ಲ ಇರ್ಬೇಕಾದ್ರೆ ತಾವೆಲ್ಲ ಸೀನಿಯರ್ ಲೀಡರ್ ಇರ್ಬೇಕಾದ್ರೆ ಅವ್ರು ಹೆಂಗೆ ಅಲ್ಲ. ಈಗ ವರ್ಗದಲ್ಲಿ ಚರ್ಚೆ ಸರ್. ಈಗ ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು. ಅವ್ರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ತಪ್ಪೇನಿಲ್ಲ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಈಗ ಸಿಡ್ದೆದ್ದಿದ್ದಾರೆ, ಬಟ್ ಮಾತಾಡೋ ಹಾಗಿಲ್ಲ. ಅವ್ರು ಹೇಳಿಬಿಟ್ಟಿದ್ದಾರೆ, ಎಷ್ಟು ಕೆಣಕ್ತಾರೋ ಕೆಣಕ್ಲಿ. ಅತ್ಯಾಪ್ತರ ಬಳಿ ಹೇಳ್ಕೊಂಡು ಮಾತಿದ್ದು ಎಷ್ಟೇ ಟ್ರಿಗರ್ ಮಾಡಿದ್ರು ನಾನಂತೂ ಕೆರಳೋದಿಲ್ಲ. ಯಾಕಂದರೆ ನವೆಂಬರಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತು, ಅದು ಹಾಗೇ ಆಗತ್ತೆ, ಆ ಸಮಯ ಬಂದಿದೆ ಅಂತ ಅವರು ಕೂಡ ಪೂಜೆ ಪುನಸ್ಕಾರ ಹೋಮ ಹವನ ಅವ್ರ ಕಡೆಯಿಂದನೂ ಸಂದೇಶ ಹೋಗ್ತಾ ಇದೆ. ಸಂಕಲ್ಪ ಮಾಡಿದ್ದಾರೆ, ಅವ್ರು CM ಆಗ್ತಾರೆ ಅಂತ ನಿನ್ನೆ ಅಷ್ಟೇ ಆಶೀರ್ವಚನ ಸದ್ದು ಮಾಡಿದ್ದನ್ನು ನೋಡಿದ್ವಿ. ಈಗ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅದು ಯಾರು ಹೇಳಿದ್ದಾರೋ ಅವ್ರನ್ನೇ ಕೇಳ್ಕೊಳ್ರಿ. ಯತೀಂದ್ರ ಹೇಳಿದ್ರೆ ಅವ್ರನ್ನೇ ಕೇಳ್ಕೊಳ್ಳಿ, ನನ್ನನ್ನೇನು ಕೇಳ್ತೀರಿ? ನಾನೇನು ಹೇಳಿದ್ದೀನಿ? ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ? ಹೈಕಮಾಂಡ್ ತೀರ್ಮಾನ ಮಾಡಿದಂತೆ ನಡೆಯುತ್ತೆ, ಹೈಕಮಾಂಡ್ ಹೇಳಿದಂತೆ ನಡೆಯುತ್ತೆ ಅನ್ನುವ ಮೂಲಕ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಯಾರೂ ಅದನ್ನು ತೆಗೆದುಹಾಕೋಕ್ಕೂ ಆಗಲ್ಲ ಅನ್ನುವ ಸಂದೇಶವನ್ನು ರವಾನಿಸಿದ ಡಿ ಕೆ. ಸೊ ಸಿದ್ದು ಬಣ ಈಗ ಮತ್ತೆ ಅಲರ್ಟ್ ಆಗೋದಕ್ಕೆ ಕಾರಣ ಪ್ರಿಯಾಂಕ್ ಖರ್ಗೆ ಅವರ ಅಬ್ಬರ, ಅವರ ಮಹತ್ವಾಕಾಂಕ್ಷೆ. ಡಿ ಕೆ ಶಿವಕುಮಾರ್ ಅವ್ರದ್ದು ಎಕ್ಸ್ಪೆಕ್ಟೆಡ್. ಈಗ ಪ್ರಿಯಾಂಕ್ ಖರ್ಗೆ ಅವರು ಮುಂಚೂಣಿಗೆ ಬಂದುಬಿಟ್ರು, ಮತ್ತು ಖರ್ಗೆ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು ಏನೋ ಫಾರ್ಮುಲಾ ರೆಡಿ ಮಾಡಿದ್ದಾರೆ ದೊಡ್ಡ ಖರ್ಗೆ ಅವ್ರ ಜೊತೆ ಅಂತ ಅನಿಸ್ತಾ ಇರಬಹುದು ಸಿದ್ದು ಬಣಕ್ಕೆ. ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಕೈ ಬಲಪಡಿಸೋದಕ್ಕೆ ಅಂಥದ್ದೇನಾದರೂ ಆದರೆ ಅದು ಸತೀಶ್ ಬಿಟ್ಟರೆ ಇನ್ಯಾರೂ ಅಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಮತ್ತು ಡಿ ಕೆಗೆ ಡಿಚ್ಚಿ ಕೊಟ್ಟ ಸಿದ್ದು ಬಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.